ತೊಗರಿಬೇಳೆ ಒಬ್ಬಟ್ಟು ಮಾಡೋವಾಗ ಬರೋ ಬೇಳೆ ಕಟ್ಟಿನಿಂದ ರುಚಿ ರುಚಿಯಾದಂಥ ಹೂರ್ಣದ ಸಾರು ಅಥವಾ ಒಬ್ಬಟ್ಟು ಸಾರು ಮಾಡೋ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಒಬ್ಬಟ್ಟು ಮಾಡೋವಾಗ ಬೇಳೆ ಬೇಯಿಸಿದಾಗ ಬರುವಂಥ ಬೇಳೆ ಕಟ್ಟು, ಸ್ವಲ್ಪ ಹೂರ್ಣ, ಸಾರಿನ ಪುಡಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಆಗಲೇ ಒಡೆದಿದ್ದ ಕಾಯಿನ, ಹಸಿ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಗ್ಗರಣೆಗೆ ತುಪ್ಪ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ. ತೊಗರಿಬೇಳೆ ಒಬ್ಬಟ್ಟು ಮಾಡೋವಾಗ ಸುಲಭವಾಗಿ ಮಾಡೋ ರೆಸಿಪಿ ಆಗಿರೋದ್ರಿಂದ ಬೇಳೆ ಬೇಯಿಸೋದು, ಹೂರಣ ಮಾಡೋದು ಇಲ್ಲಿ ತೋರಿಸಿಲ್ಲ. ನೀವದನ್ನು ತಿಳ್ಕೋಬೇಕಾದ್ರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ತೊಗರಿಬೇಳೆ ಹೋಳಿಗೆ ರೆಸಿಪಿ ನೋಡಿ. ಒಬ್ಬಟ್ಟಿಗೆ ಬೇಯಿಸಿದ ಬೇಳೆನ ಜರಡಿಯಿಂದ ಶೋಧಿಸಿಟ್ಕೊಳ್ಳಿ. ಈಗ ಕಟ್ಟು ಬಗ್ಸಿಟ್ಟು ಸ್ವಲ್ಪ ಹೊತ್ತಾಗಿದೆ. ಆ ಪಾತ್ರೆ ತಗೊಂಡು ಜರಡಿಯಿಂದ ನಿಧಾನಕ್ಕೆ ಇನ್ನೊಂದು ಪಾತ್ರೆಗೆ ಬಗ್ಸಿ. ಕೆಳಗಡೆ ಬೇಳೆ ಹಿಟ್ಟು ಉಳಿದಿರುತ್ತೆ, ಅದನ್ನು ನಾವು ಹೂರ್ಣದ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ನಾವು ಹೂರ್ಣ ರುಬ್ಕೊಂಡಿರ್ತೀವಲ್ಲ, ಗ್ರೈಂಡ್ರ್ ಅಥವಾ ಮಿಕ್ಸಿ, ಆ ಗ್ರೈಂಡ್ರಲ್ಲಿ ಒಂದು ಗಜನಿಂಬೆಕಾಯಿ ಅಂದರೆ ಒಂದು ಮೀಡಿಯಂ ಸೈಜ್ ಮೂಸಂಬಿ ಅಷ್ಟು ದಪ್ಪ ಹೂರ್ಣ ಉಳಿಸ್ಕೊಳ್ಳಿ. ಪಾತ್ರೆಯಲ್ಲಿರೋ ಕಟ್ಟನ್ನು ಗ್ರೈಂಡರ್ಗೆ ಹಾಕಿ ಅರ್ಧದಷ್ಟು. ಗ್ರೈಂಡರ್ ಆನ್ ಮಾಡಿ ಕಟ್ಟಿನ ಜೊತೆಯಲ್ಲಿ ಚೆನ್ನಾಗಿ ರುಬ್ಬಿ. ಹೂರ್ಣ ಮತ್ತು ಕಟ್ಟು ಒಟ್ಟಿಗೆ ಚೆನ್ನಾಗಿ ಬೆರ್ಕೊಂಡ್ಮೇಲೆ ಸಾರಿನ ಪಾತ್ರೆಗೆ ಬಗ್ಗಿಸ್ಕೊಳ್ಳಿ. ಉಳಿದಿರೋ ಕಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಗ್ರೈಂಡರ್ ಅಥವಾ ಮಿಕ್ಸಿಗೆ ಹಾಕಿ ಕ್ಲೀನ್ ಮಾಡಿ ಸಾರಿನ ಪಾತ್ರೆಗೆ ಬಗ್ಗಿಸ್ಕೊಳ್ಳಿ. ಉಳಿದಿದ್ದನ್ನೆಲ್ಲ ಸಾರಿನ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಈಗ ಸಾರು ಕುದಿಸಕ್ಕೆ ರೆಡಿಯಾಗಿದೆ. ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ ಕುದಿಯಕ್ಕಿಡಿ. ನಾವು ಇಲ್ಲಿ ಬಂದಿರೋ ಕಟ್ಟಿನ ಸಾರಿಗೆ ಅಂದಾಜು 2.5-2.75 ಸ್ಪೂನ್ ಸಾರಿನ ಪುಡಿನ ಒಂದು ಬಟ್ಲಿಗೆ ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಗಂಟುಗಳಿಲ್ದಂತೆ ಚೆನ್ನಾಗಿ ಕಲಸಿ. ನೀವು ಸಾರು ಮಾಡಬೇಕಾದ್ರೆ ನಿಮ್ಮ ಹತ್ರ ಇರೋ ಸಾರಿನ ಪುಡಿನ ಅಂದಾಜು ಮಾಡಿ ಸಾರಿಗೆ ಈ ಥರ ಹಾಕಿ. ಆಲ್ ಇನ್ ಒನ್ ಮೆಣಸಿನ ಪುಡಿ ಮಾಡೋದು ಬೇಕಾದರೆ ಕಾಮೆಂಟ್ ಮಾಡಿ. ಸಾರಿನ ಪಾತ್ರೆಗೆ ಬಗ್ಗಿಸಿ, ಬಟ್ಲನ್ನ ಸಾರಿನ ಪಾತ್ರೆನಲ್ಲಿ ಅದ್ದಿ ಅದರಲ್ಲಿರೋದನ್ನೆಲ್ಲ ಸಾರಿನ ಪಾತ್ರೆಗೆ ಸೇರಿಸಿ. ಬಟ್ಲಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಸಾರಿನ ಪಾತ್ರೆಗೆ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಹಿ ಮೇಲಿನ ಖಾರ ತಿಂತೀವಿ. ನೀವು ನಿಮಗೆ ಬೇಕಾಗುವಂತೆ ಬೆಲ್ಲದ ಪುಡಿ ಹಾಕಿ. ಒಂದು ಹಿಡಿಗಿಂತ ಸ್ವಲ್ಪ ಕಡಿಮೆ ಪುಡಿ ಬೆಲ್ಲನ ಸಾರಿಗೆ ಹಾಕಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸಾರಿಗೆ ಎಷ್ಟು ಬೇಕಾಗಿದೆಯೋ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕಿ. ಇನ್ನೊಂದೇನು ಅಂದರೆ, ಹಬ್ಬ ಹರಿದಿನಗಳಲ್ಲಿ ಒಬ್ಬಟ್ಟು ಸಾರು ಮಾಡೋವಾಗ ಕೆಂಪು ತರಕಾರಿ ಉಪಯೋಗಿಸಲ್ಲ. ಅದಕ್ಕೆ ನಾವು ಟೊಮೆಟೊ ಏನು ಇಲ್ಲಿ ಉಪಯೋಗಿಸಿಲ್ಲ. ಫ್ರೆಶ್ ತೆಂಗಿನಕಾಯಿ ಒಡೆದಿದ್ರಲ್ಲಿ ಅರ್ಧ ಹೋಳಲ್ಲಿ ಅರ್ಧ ಕಾಯಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚಿ ಬಂದ ಕಾಯಿ ಹಾಲನ್ನು ಸಾರಿಗೆ ಬಗ್ಸಿ. ಅಭ್ಯಾಸ ಇಲ್ಲದೆ ಇದ್ದರೆ ದೊಡ್ಡ ಕಣ್ಣಿನ ಜರಡಿಯಿಂದ ಶೋಧಿಸಿ ಸಾರಿನ ಪಾತ್ರೆಗೆ ಹಾಕಿ. ಬರೀ ಸಾರಲ್ಲಿ ಅನ್ನ ಊಟ ಮಾಡೋದಾದರೆ 7-8 ಜನಕ್ಕೆ ಸಾರು ಸಾಕಾಗುತ್ತೆ. ಸಾಂಬಾರ್ ಜೊತೆಲಿ ಊಟ ಮಾಡೋದಾದರೆ 15-20 ಜನಕ್ಕೆ ಸಾಕಾಗುತ್ತೆ. ಸಾರು ಪಾತ್ರೆಯಲ್ಲಿ ಸಾರು ಕುದಿಯಕ್ಕಿಟ್ಟ ಮೇಲೆ ಆಗಾಗ ಕಲಕ್ತಾ ಇರಬೇಕು. ಒಂದು 8-10 ನಿಮಿಷ ಚೆನ್ನಾಗಿ ಕುದಿಸಿ. ಕುದಿ ಬಂದ ಮೇಲಿಂದ ಅದು ತುಂಬ ಉಕ್ಕು ಬರುತ್ತೆ. ಆಗಾಗ ಕಲಕ್ತಾ ಇರಬೇಕು. ಕುದಿ ಬಂದಮೇಲೆ ಲೋ ಫ್ಲೇಮ್ ಮಾಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಕ್ಕೆ ಬಿಡಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ.
ಒಂದು ಚಿಕ್ಕ ಬಾಣಲೆನ ಒಲೆ ಮೇಲೆ ಕಾಯಕ್ಕಿಡಿ. ಬಾಣಲೆ ಕಾದ್ಮೇಲೆ ನಾವು 1 ಸ್ಪೂನ್ ಗಟ್ಟಿ ತುಪ್ಪ ಹಾಕಿದ್ದೀವಿ. ನೀವು ಗಟ್ಟಿಗಿದ್ರೆ 1 ಸ್ಪೂನ್ ಹಾಕಿ. ತುಪ್ಪ ನೀರಾಗಿದ್ರೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಚಟ್ಗುಟ್ಟಿದ ಮೇಲೆ ಒಗ್ಗರಣೆನ ನಿಧಾನಕ್ಕೆ ಸಾರಿಗೆ ಹಾಕಿ. ಇಲ್ದಿರ ಇದ್ದರೆ ಕುದಿಯೋ ಸಾರು ಕೈಗೆಲ್ಲ ಸಿಡಿಯುತ್ತೆ. ಹಿರಿಯರು ಸಾರಿಗೆ 1000 ಕುದಿ ಅಂತ ಹೇಳ್ತಾರೆ. ಒಂದು ಬಟ್ಲಲ್ಲಿ ಸ್ವಲ್ಪ ಸಾರು ಹಾಕಿ ದೇವ್ರಿಗೆ ತೋರಿಸಿ ರುಚಿ ನೋಡಿ. ಉಪ್ಪು ಖಾರ ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡಿ. 5-6 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿದ್ರೆ ಹೂರ್ಣದ ಸಾರು ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.